ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಕ್ರಿಯೇಟ್ ಎಲಿಮೆಂಟ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ಕಲಿತಾ ಇದ್ದೀವಿ. ಲೈಕ್ HTML ನಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಲ್ಲ ಯಾವ್ದಾದ್ರು ಒಂದು, ಸೊ ಅದೇ ತರ ಲೈಕ್ HTML ಅಲ್ಲಿ ಕ್ರಿಯೇಟ್ ಮಾಡೋ ಎಲಿಮೆಂಟ್ ನ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಓಕೆನಾ? ಜಸ್ಟ್ ಎಕ್ಸಾಂಪಲ್, ನಾನು ಇಲ್ಲಿ ಯಾವ್ದು ಎಲಿಮೆಂಟ್ ಕ್ರಿಯೇಟ್ ಮಾಡೋಣ ಅಂದ್ರೆ, ನಾವು UL ಒಳಗೆ ಜಸ್ಟ್ ಇದನ್ನ ಫಸ್ಟ್ ರನ್ ಮಾಡಿ ನೋಡ್ತೀನಿ. ಓಕೆ, ಜಸ್ಟ್ ಇನ್ಸ್ಪೆಕ್ಟ್ ಓಪನ್ ಮಾಡಿರೋಣ. ಓಕೆ, ಓಕೆ. ಸೊ ಇಲ್ಲಿ ನಮಗೆ 3 ಐಟಮ್ ಸಿಗ್ತಿದೆ: ಲರ್ನ್ HTML, ಲರ್ನ್ CSS, ಲರ್ನ್ ಜಾವಾ ಸ್ಕ್ರಿಪ್ಟ್. ಇದೆಲ್ಲಿದೆ ಅಂದ್ರೆ UL ಪೇರೆಂಟ್ ಒಳಗೆ 3 ಚೈಲ್ಡ್ ಇದೆಯಲ್ಲ, LI, ಸೊ ಅದಿದೆ. ಸೊ ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಎಕ್ಸ್ಟ್ರಾ ಒಂದು LI ನ ಕ್ರಿಯೇಟ್ ಮಾಡೋಣ. ಓಕೆ, ಇಲ್ಲಿ ಇನ್ನೊಂದು LI ಬರಬೇಕು ಅಂಡ್ ಸೇಮ್ ಡಿಸೈನ್ ಇರಬೇಕು. ಓಕೆನಾ? ಸೊ ಯು ಕ್ಯಾನ್ ಕ್ರಿಯೇಟ್ ಫಸ್ಟ್ ನಾವೆಲ್ಲ ಕ್ವೆರಿ ಸೆಲೆಕ್ಟರ್, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಂತ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದೇ ತರ ಇನ್ನೊಂದಿದೆ ಕ್ರಿಯೇಟ್ ಎಲಿಮೆಂಟ್ ಅಂತ. ಸೊ ಅದು ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್. ಸೊ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದು LI ಅಲ್ವಾ? ಸೊ LI ಹಾಕೋಬೇಕು. ಸೊ LI. ಸೊ ಇದನ್ನ ಒಂದು ವೇರಿಯೇಬಲ್ ಅಸೈನ್ ಮಾಡ್ಕೊಳ್ಳೋಣ. ಕಾನ್ಸ್ಟ್ LI ಅಂತ ಇರಲಿ. ಸೊ ಇವಾಗ ನಾವೊಂದು LI ನ ಕ್ರಿಯೇಟ್ ಮಾಡಿದೀವಿ. ಸೊ ಇದು ನಾನು ಕನ್ಸೋಲ್ ಮಾಡಿ ನೋಡಿದ್ರೆ ಎಷ್ಟು ಕನ್ಸೋಲ್ ಡಾಟ್ ಲಾಗ್ LI. ಸೊ ಇಲ್ಲಿ ನೋಡಿದ್ರೆ ಕನ್ಸೋಲ್ ಅಲ್ಲಿ ನಮಗೆ LI ಕ್ರಿಯೇಟ್ ಆಗಿದೆ. ಸೊ ಈಗ ನಾವು ಈ LI ಒಳಗೆ ಇನ್ನೊಂದು ಏನೋ ಒಂದು ಟೆಕ್ಸ್ಟ್ ಬರೀಬೇಕು. ಲೈಕ್ ಲರ್ನ್ HTML, ಲರ್ನ್ CSS, ಲರ್ನ್ HTML ಅಂತ ಇದೆಯಲ್ಲ, ಲರ್ನ್ ಜಾವಾ ಸ್ಕ್ರಿಪ್ಟ್. ಸೊ ಇದೇ ತರ ನಾವು ಒಂದು ಲರ್ನ್ ರಿಯಾಕ್ಟ್ ಅಂತ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೆ ಫಸ್ಟ್ ನಾವು ನಮಗೆ ಸೇಮ್ ಡಿಸೈನ್ ಬರಬೇಕಲ್ವಾ? ಸೊ ಇಲ್ಲಿ ಸೇಮ್ ಇಂಟು ಇದೆ, ಲೈಕ್ ಅದು ರಿಮೂವ್ ಮಾಡಕ್ಕೆ ಆ ತರ ಒಂದು ಡಿಸೈನ್ ಇದೆ. ಸೊ ಅದೇ ತರ ಬರ್ಬೇಕಂದ್ರೆ ನಾವು ಸೇಮ್ ಡಿಸೈನ್ ಇರೋ ಕ್ಲಾಸ್ ನೇಮ್ ನ ಫಾಲೋ ಮಾಡಬೇಕು. ಸೊ ನಾವಿಲ್ಲಿ ಸೇಮ್ ಕ್ಲಾಸ್ ನೇಮ್ ತಗೋಣ. ಕ್ಲಾಸ್ ನೇಮ್ ಏನಿದೆ, ಟಾಸ್ಕ್ ಐಟಮ್ ಕಲೆಕ್ಷನ್ ಐಟಮ್ ಅಂತಿದೆ. ಸೊ ಅದು ತಗೋಣ. ವಿ ಕ್ಯಾನ್ ಟೇಕ್ ಆಲ್ಸೋ ಕ್ಲಾಸ್ ನೇಮ್ ಡಾಟ್ ಕ್ಲಾಸ್ ನೇಮ್. ಏನಂತ ಇದು ಟಾಸ್ಕ್ ಐಟಮ್ ಕಲೆಕ್ಷನ್ ಐಟಮ್. ಸೊ ಇದನ್ನು ಕಾಪಿ ಮಾಡೋಣ. ಕಾಪಿ ಪೇಸ್ಟ್. ಓಕೆ, ಅಂದ್ರೆ JS ಪೇಜ್ ಒಳಗೆ HTML ಕ್ಲಾಸ್ ತಗೊಂಡಿದೀವಿ ಬಿಕಾಸ್ ಆಫ್ ಡಿಸೈನ್ ರಿಟರ್ನ್ ಆಗಕ್ಕೆ. ಅಂಡ್ ಇಷ್ಟು ಸಾಕು. ಬಟ್ ನೀವು ಎಕ್ಸ್ಟ್ರಾ ಬೇಕಾದ್ರೂ ID ಕೂಡ ತಗೋಬಹುದು. ಜಸ್ಟ್ LI ಡಾಟ್ ID ಏನಂತ ಇದೆ, ನಾಟ್ ಟಾಸ್ಕ್ ಐಟಮ್. ID ಏನಂತ ಇದೆ ಇಲ್ಲಿ, ಟಾಸ್ಕ್ ಲಿಸ್ಟ್. ಯು ಕ್ಯಾನ್ ಟೇಕ್ ID ಆಲ್ಸೋ. ಜಸ್ಟ್ ರ್ಯಾಂಡಮ್ ತಗೋತಾ ಇದೀನಿ ಅಷ್ಟೇ. ID ಏನು ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವೇನೋ ID ತಗೊಂಡು ನೀವು ಕೋಡ್ ಮಾಡಬೇಕು ಅಂದ್ರೆ ID ತಗೊಂಡು ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಸದ್ಯಕ್ಕೆ ಕ್ಲಾಸ್ ನೇಮ್ ಸಾಕು. ಬಟ್ ನಿಮ್ಗೆ ಐಡಿನೂ ಕ್ರಿಯೇಟ್ ಆಗುತ್ತೆ ಅಂತ ತೋರ್ಸಕ್ ನಾನು ತಗೋತಾ ಇದ್ದೀನಿ. ಜಸ್ಟ್ ಓಕೆ, ಇಲ್ಲಿ ನೋಡಿ ಟಾಸ್ಕ್ ಲಿಸ್ಟ್. ಸೊ ಇಲ್ಲಿ ಕ್ಲಾಸ್ ಕೊಟ್ಟಿದ್ದೀವಿ, ಕ್ಲಾಸ್ ಕ್ರಿಯೇಟ್ ಆಯಿತು. ಎಲ್ಲ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆಮೇಲೆ ಕ್ಲಾಸ್ ಕ್ರಿಯೇಟ್ ಆಯಿತು, ಆಮೇಲೆ ID ಕೊಟ್ಟಿದ್ದೀವಿ, ID ಕ್ರಿಯೇಟ್ ಆಯಿತು. ವಿ ಕ್ಯಾನ್ ಕ್ರಿಯೇಟ್ ಆಲ್ಸೋ ಆಟ್ರಿಬ್ಯೂಟ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ಹೊಸದಾಗಿ. LI ಯು ಕ್ಯಾನ್ ಆಟ್ರಿಬ್ಯೂಟ್ ನ್ಯೂ ಟಾಸ್ಕ್ ಅಂತ ಮಾಡಿದ್ರೆ, ಸೊ ಇಲ್ಲಿ ಕೀ ಮತ್ತೆ ವ್ಯಾಲ್ಯೂ, ಟೈಟಲ್ ಒಂದು ಕೀ, ನ್ಯೂ ಟಾಸ್ಕ್ ಅನ್ನೋದು ಒಂದು ವ್ಯಾಲ್ಯೂ. ಸೊ ಇಲ್ಲಿ ಟೈಟಲ್ ನ್ಯೂ ಟಾಸ್ಕ್ ಕ್ರಿಯೇಟ್ ಆಗಿದೆ. ನಾವೇನೇನು ಕ್ರಿಯೇಟ್ ಮಾಡಿದ್ವಿ, ಇಲ್ಲಿ LI ತಗೊಂಡಿದ್ವಿ. ಸೊ LI ತಗೊಂಡು ಏನಕ್ಕೆ, ಸೊ ಬಿಕಾಸ್ ಆಫ್ ಇಲ್ಲಿ ಒಂದು ಇನ್ನೊಂದು
ಎಲಿಮೆಂಟ್ ನ ಕ್ರಿಯೇಟ್ ಮಾಡಕ್ಕೆ, ಲೈಕ್ ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಕ್ಕೆ. ಅಂಡ್ ಕ್ಲಾಸ್ ತಗೊಂಡಿದ್ವಿ, ಅಂಡ್ ಐ ಡಿ, ಟೈಟಲ್, ಆಟ್ರಿಬ್ಯೂಟ್ ತಗೊಂಡಿದ್ವಿ. ಓಕೆ, ಕ್ರಿಯೇಟ್ ಆಲ್ಸೋ. ಅಂಡ್ ನಾವಿಲ್ಲಿ ಮೇನ್ ಆಗಿ ಏನ್ ಮಾಡ್ಬೇಕು, ಒಂದು ಕ್ರಿಯೇಟ್ ಟೆಕ್ಸ್ಟ್ ಮಾಡ್ಬೇಕಲ್ವಾ. ಸೊ ಇವಾಗ ಅದಕ್ಕೆ ನೋಡೋಣ. ನಾವು ಕ್ಲಾಸ್ ಇಂದ ತಗೊಂಡ್ ಮಾಡ್ತಾ ಇರೋದು. ಸೊ ಐ ಡಿ ಮತ್ತೆ ಆಟ್ರಿಬ್ಯೂಟ್ ಜಸ್ಟ್ ಕ್ರಿಯೇಟ್ ಮಾಡಕ್ಕೆ, ಕ್ರಿಯೇಟ್ ಮಾಡಬಹುದು ಅಂತ ತೋರ್ಸಕ್ಕಷ್ಟೇ. ನಮ್ದು ಮೇನ್ ಗೋಲ್ ಏನಂದ್ರೆ, ಇಲ್ಲಿ ಇನ್ನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡಬೇಕು ಅಥವಾ ಇನ್ನೊಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಬೇಕು. ಸೇಮ್ ಡಿಸೈನ್ ಇರಬೇಕು. ಲೈಕ್ ಇಲ್ಲಿ ಬಾಕ್ಸಸ್ ಇದೆ, ಇಂಟು ಮಾರ್ಕ್ ಇದೆ, ಸೇಮ್ ಡಿಸೈನ್ ಇರಬೇಕು. ಬಟ್ ನಾವು HTML ಮತ್ತೆ CSS ಪೇಜ್ ನ ಯೂಸ್ ಮಾಡದೆ ಜಾವಾಸ್ಕ್ರಿಪ್ಟ್ ಪೇಜ್ ನ ಯೂಸ್ ಮಾಡ್ಕೊಂಡು ಅದನ್ನ ಕ್ರಿಯೇಟ್ ಮಾಡಬೇಕು. ಅದನ್ನೇ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಕಮೆಂಟ್ ಹಾಕೋತೀನಿ, ಜಸ್ಟ್ ಕ್ರಿಯೇಟ್ ಟೆಕ್ಸ್ಟ್ ಸಮಥಿಂಗ್ ಏನಾಗಿದೆ ಇರ್ಲಿ. ಅಂಡ್ ಈ ಲಿಸ್ಟ್ ಅಥವಾ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಕ್ಕೆ ಬೇರೆ ಮೆಥಡ್ ಕೂಡ ಇದೆ. ನಾವಿಲ್ಲಿ ಕಲಿತಾ ಇರೋದ್ರಿಂದ ಅಥವಾ ಲರ್ನರ್ ಆಗಿದ್ರಿಂದ ಬಿಗಿನರ್ ಫ್ರೆಂಡ್ಲಿ ಮೆಥಡ್ ನ ನೋಡೋಣ. ಸೊ ನಾವಿಲ್ಲಿ ಲೀಸ್ಟ್ ಅಲ್ಲ ಕ್ರಿಯೇಟ್ ಮಾಡ್ತಾ ಇರೋದು. ಇನ್ನೊಂದು ಇದ್ರ ಕೆಳಗಡೆ ಲರ್ನ್ ಜಾವಾಸ್ಕ್ರಿಪ್ಟ್ ಕೆಳಗಡೆ ಇನ್ನೊಂದು ಲೀಸ್ಟ್ ಬೇಕು. ಸೊ ಈ ಲೀಸ್ಟ್ ನ ಪೇರೆಂಟ್ ಯಾವುದು? UL. UL ಅಲ್ಲಿ ID ಮತ್ತೆ ಕ್ಲಾಸ್ ಇದೆ. ಯಾವ್ದಾದ್ರು ಒಂದು ತಗೊಂಡು ನಾವು ಕ್ರಿಯೇಟ್ ಮಾಡಬಹುದು. ಸೊ ನಾನಿಲ್ಲಿ ಕ್ಲಾಸ್ ತಗೋತಾ ಇದ್ದೀನಿ. ಕ್ಲಾಸ್ ನೇಮ್ ಬಂದು ಕಲೆಕ್ಷನ್. ಸೊ ಕಲೆಕ್ಷನ್ ನ ಕಾಪಿ ಮಾಡಿ. ಸೊ ನಾವು ಕ್ಲಾಸ್ ಹೇಗೆ ತಗೊಳ್ಳೋದು ಅಂತ ನಿಮ್ಗೆ ಗೊತ್ತು. ವೆರಿ ಸೆಲೆಕ್ಟರ್ ಯೂಸ್ ಮಾಡಿ ತಗೋಬಹುದು. ಸೊ ಡಾಕ್ಯುಮೆಂಟ್ ಡಾಟ್ ವೆರಿ ಸೆಲೆಕ್ಟರ್. ಸೊ ನಾವಿಲ್ಲಿ ಕಲೆಕ್ಷನ್ ತಗೋಬೇಕಾದ್ರೆ ಡಾಟ್ ಯೂಸ್ ಮಾಡಬೇಕು, ನಿಮ್ಗೆ ಗೊತ್ತೇ ಇದೆ. ಸೊ ಕಲೆಕ್ಷನ್. ಸೊ ಇದನ್ನ ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡ್ಕೊಂತೀನಿ. ಕಾನ್ಸ್ಟ್ ಲೀಸ್ಟ್ ಅಂತ ತಗೋತೀನಿ. ಲೀಸ್ಟ್. ಓಕೆ, ಇದನ್ನ ಕನ್ಸೋಲ್ ಮಾಡಿದ್ರೆ ಕನ್ಸೋಲ್ ಲಾಗ್ ಲೀಸ್ಟ್ ನಮ್ಗೆ UL ಒಳಗಿರೋ ಲೀಸ್ಟ್ ಸಿಗುತ್ತೆ. 3 ಲೀಸ್ಟ್ ಇದೆ. ಲರ್ನ್ HTML, CSS, ಜಾವಾಸ್ಕ್ರಿಪ್ಟ್. ಈ ಲೀಸ್ಟ್ಗೆ ಇನ್ನೊಂದು ಎಕ್ಸ್ಟ್ರಾ ಲೀಸ್ಟ್ ನಾವು ಆಡ್ ಮಾಡಬೇಕು. ಸೊ ಇನ್ನೊಂದು LI ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾವು ಕ್ರಿಯೇಟ್ ಎಲಿಮೆಂಟ್ LI ತಗೊಂಡಿದೀವಿ ಆಲ್ರೆಡಿ. ಸೊ LI ಕ್ರಿಯೇಟ್ ಮಾಡ್ಬೇಕಂದ್ರೆ ಇನ್ನೊಂದು ಟೆಕ್ಸ್ಟ್ ಬರೀಬೇಕಲ್ವಾ. ಆ ಟೆಕ್ಸ್ಟ್ ಬರೆಯಕ್ಕೆ ಒಂದು ಮೆಥಡ್ ಇದೆ, ಕ್ರಿಯೇಟ್ ಟೆಕ್ಸ್ಟ್ ನೋಡ್ ಅಂತ. ಸೊ ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಟೆಕ್ಸ್ಟ್ ನೋಡ್ ಅಂತ. ಸೊ ನಾನಿಲ್ಲಿ ಲರ್ನ್ ರಿಯಾಕ್ಟ್ JS ಅಂತ ಬರೀತೀನಿ. ಸೊ ಇದನ್ನ LIಗೆ ಅಪ್ಲೋಡ್ ಮಾಡಬೇಕು. ಏನಕ್ಕೆ ಅಂದ್ರೆ ನಾವು ಕ್ರಿಯೇಟ್ ಮಾಡ್ತಾ ಇರೋದು LI. ಸೊ ಡಾಕ್ಯುಮೆಂಟ್ LIಗೆ ಅಪೆಂಡ್ ಮಾಡಬೇಕು. ಸೊ LI ಡಾಟ್ ಅಪೆಂಡ್ ಚೈಲ್ಡ್ ಅಂತಿದೆ. ಸೊ ಅದು ತಗೊಂಡು ಅಪೆಂಡ್ ಚೈಲ್ಡ್ ನ ಮಾಡಬೇಕು. ಸೊ ಇವಾಗ LI ಕ್ರಿಯೇಟ್ ಆಗಿರುತ್ತೆ. ಈ LI ನ ನಾವೆಲ್ಲಿ ಶೋ ಮಾಡಬೇಕು? ಈ ಲೀಸ್ಟ್ ಒಳಗಲ್ವಾ. ಸೊ UL ಒಳಗಲ್ವಾ. UL ಕಲೆಕ್ಷನ್ ಒಳಗೆ ನಾವು ಶೋ ಮಾಡಬೇಕು. ಸೊ UL ಕಲೆಕ್ಷನ್ ಬಂದು ಲೀಸ್ಟ್ ವೇರಿಯೇಬಲ್ ನಾವು ಅಸೈನ್ ಮಾಡಿದೀವಿ. ಸೊ ಆ ಲೀಸ್ಟ್ ವೇರಿಯೇಬಲ್ಗೆ ಈ LI ನ ಮತ್ತೆ ಅಪೆಂಡ್ ಮಾಡಬೇಕು. ಜಸ್ಟ್ ಲೀಸ್ಟ್ ಅಪೆಂಡ್ ಚೈಲ್ಡ್ LI. ಸೊ ಇವಾಗ ಈ LI ನ ಕನ್ಸೋಲ್ ಮಾಡಿದ್ರೆ ನಮ್ಗೆ ಟೆಕ್ಸ್ಟ್ ಸಿಗುತ್ತೆ. ಲರ್ನ್ ರಿಯಾಕ್ಟ್ JS ನಾವು ಆಲ್ರೆಡಿ ಇಲ್ಲಿ ಕನ್ಸೋಲ್ ಮಾಡಿದೀವಲ್ಲ. ಸೊ ಅದಕ್ಕೆ ನಾವು ಜಸ್ಟ್ ಕಟ್ ಮಾಡಿ ಇಲ್ಲ ಹಾಕ್ತೀನಿ, ಬೆಟರ್ ನಮ್ಗೆ ಅರ್ಥ ಆಗುತ್ತೆ. ಸೊ ಇದೇನು ಅವಶ್ಯಕತೆ ಇಲ್ಲ, ಲೀಸ್ಟ್ ಜಸ್ಟ್ ಕನ್ಸೋಲ್ ಮಾಡಿ ನೋಡಿದಷ್ಟೇ. ಸೊ ಇವಾಗ ಇಲ್ಲಿ ನೋಡಿದ್ರೆ ನಮಗೆ ಇನ್ನೊಂದು ಲರ್ನ್ ರಿಯಾಕ್ಟ್ JS ಶೋ ಆಗ್ತಿದೆ, ಇಲ್ಲೂ ಕೂಡ ಬರ್ತಿದೆ. ಅಂಡ್ ಏನ್ ಮಾಡಿದ್ವಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಸಿಂಪಲ್. ನಾವೇನ್ ತಗೊಂಡಿದ್ವಿ, ಜಸ್ಟ್ ನಾವೊಂದು ಇನ್ನೊಂದು ಲೀಸ್ಟ್ ನ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ 3 ಲೀಸ್ಟ್ ಇದೆ. ಅದ್ರ ಪೇರೆಂಟ್ ಯಾವುದು? UL ಕ್ಲಾಸ್ ತಗೊಂಡಿದೀವಿ. ಆ ಕ್ಲಾಸ್ ನ ಲೀಸ್ಟ್ ಅನ್ನ ವೇರಿಯೇಬಲ್ ಗೆ ಅಪೆಂಡ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಗೆ ಕಲೆಕ್ಷನ್ ಸಿಗುತ್ತೆ. 3 ಕಲೆಕ್ಷನ್ ಕನ್ಸೋಲ್ ಮಾಡಿದ್ರೆ ನಮ್ಗೆ ಏನ್ ಬೇಕು? LI ಬೇಕು. ಆಲ್ರೆಡಿ ಕ್ರಿಯೇಟ್ ಎಲಿಮೆಂಟ್ ನಿಂದ LI ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಆ LI ಗೆ ಜಸ್ಟ್ ಒಂದು ಟೆಕ್ಸ್ಟ್ ನ ಅಪೆಂಡ್ ಮಾಡ್ಕೊತಾ ಇದೀವಿ. ಕ್ರಿಯೇಟ್ ಟೆಕ್ಸ್ಟ್ ನ ಯೂಸ್ ಮಾಡಿ ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಿ ಜಸ್ಟ್ LI ಗೆ ಅದನ್ನ ಅಪೆಂಡ್ ಮಾಡ್ಕೊತಾ ಇದೀವಿ. LI ಕ್ರಿಯೇಟ್ ಆದ್ಮೇಲೆ ಅಂಡ್ ಪೇರೆಂಟ್ ಗೆ ಮತ್ತೆ ಅಪೆಂಡ್ ಮಾಡ್ಕೊತಾ ಇದೀವಿ. ಪೇರೆಂಟ್ ಯಾವುದು? UL ನಾವು ಲೀಸ್ಟ್ ಅನ್ನು
ವೇರಿಯೇಬಲ್ಗೆ ಅಸೈನ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಅಪೆಂಡ್ ಮಾಡಿದ್ದೀವಿ. ಸೊ ಲೀಸ್ಟ್ ಕ್ರಿಯೇಟ್ ಆಗಿದೆ. ದಟ್ಸ್ ಇಟ್. ಇಲ್ಲಿ ಇಂಟು ಮಾರ್ಕ್ ಬಂದಿಲ್ಲ. ಏನಕ್ಕೆ ಅಂದ್ರೆ ನಾನು ಇಲ್ಲಿ ಇಂಟು ಮಾರ್ಕ್ನ ಸ್ಪ್ಯಾನ್ ಕ್ಲಾಸ್ ಡಿಲೀಟ್ ಅನ್ನೋ ಹೆಸರಿನ ತಗೊಂಡಿದ್ದೀನಿ ಅಲ್ವಾ. ಸೊ ಅದಕ್ಕೆ ಆ ಡಿಸೈನ್ ಬಂದಿಲ್ಲ. ಸೊ ಅದನ್ನು ಇದೇ ತರ ಸೇವ್ ಮಾಡಿದ್ರೆ ಆ ಡಿಸೈನ್ ಕೂಡ ಬರುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ. ಓಕೆ, ನಾನೇ ಮಾಡ್ತೀನಿ. ಸೊ ಕಾನ್ಸ್ ಸ್ಪ್ಯಾನ್ ಅಂತ ತಗೋತೀನಿ. ಸ್ಪ್ಯಾನ್ ಡಾಕ್ಯುಮೆಂಟ್ ಡಾಟ್ ಸೇಮ್ ಅದೇ ತರನ, ಏನು ಡಿಫ್ರೆಂಟ್ ಇಲ್ಲ. ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಎಲಿಮೆಂಟ್. ಕ್ರಿಯೇಟ್ ಎಲಿಮೆಂಟ್ ಸ್ಪ್ಯಾನ್. ಸೊ ಸ್ಪ್ಯಾನ್ ಕ್ಲಾಸ್ ನೇಮ್ ಬಂದು ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ, ಕ್ಲಾಸ್ ನೇಮ್ ಬಂದು ಡಿಲೀಟ್ ಅಂತ ಕೊಟ್ಟಿದ್ದೀನಿ. ಸೊ ಕ್ಲಾಸ್ ನೇಮ್ ಸೇಮ್ ಡಿಲೀಟ್, ಜಸ್ಟ್ ಡಿಲೀಟ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನು, ಸ್ಪ್ಯಾನ್ ಅಪೆಂಡ್ ಚೈಲ್ಡ್. ನಾವಿಲ್ಲಿ ಏನ್ ಮಾಡಿದ್ವಿ, ಜಸ್ಟ್ ಅದೇ ಅಪೆಂಡ್ ಚೈಲ್ಡ್ ಮಾಡ್ಬೇಕು. ಕ್ರಿಯೇಟ್ ಎಕ್ಸ್ ನೋಡು, ಎಕ್ಸ್ ಅಂತ ತಗೋದಿದ್ದೀವಿ. ಎಕ್ಸಿಗೆ ಏನು ಮತ್ತೆ ಸ್ಪ್ಯಾನ್ ಅಪೆಂಡ್ ಮಾಡಿದ್ರೆ ಎಲ್ಲಗೆ ಮುಗೀತು, ಅದು ಕ್ರಿಯೇಟ್ ಆಗಿರುತ್ತೆ. ಓಕೆನಾ. ಸೊ ಇದಕ್ಕಿಂತ ಈಸಿ ಮೆಥಡ್ ಇದೆ, ಬಟ್ ಇದು ಕಲಿಬೇಕಾದ್ರೆ ಈ ತರ ಕಲ್ತ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ಜಸ್ಟ್ ಜಾಸ್ತಿ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಜಸ್ಟ್ ಇದನ್ನ ಇನ್ನೊಂದ್ಸರಿ ಸಿಂಪಲ್ ಆಗಿ ನೋಡೋಣ, ಲೈಕ್ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೊ ಫಸ್ಟ್ ನಾವ್ ಏನ್ ಮಾಡಿದ್ವಿ, ನಾವು ಲೀಸ್ಟ್ ನ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಎಕ್ಸ್ಟ್ರಾ ಲೀಸ್ಟ್. ಸೊ ಅದಕ್ಕೆ ಅದನ್ನ ಕ್ರಿಯೇಟ್ ಎಲಿಮೆಂಟ್ ಇಂದ ಒಂದು ಲೀಸ್ಟ್ ತಗೊಂಡಿದೀವಿ ಅಂಡ್ ಕ್ಲಾಸ್ ನೇಮ್ ತಗೊಂಡಿದೀವಿ, ಬಿಕಾಸ್ ಆಫ್ ಡಿಸೈನ್ ಒಂದೇ ತರ ಇರ್ಲಿ ಅಂತ. ಸೊ ಐಡಿ ಕೂಡ ತಗೋಬಹುದು, ಅಟ್ರಿಬ್ಯೂಟ್ ಕೂಡ ತಗೋಬಹುದು. ಅಟ್ರಿಬ್ಯೂಟ್ ಕೂಡ ತಗೊಂಡು ಐಡಿ ಕೂಡ ತಗೊಂಡು ನೀವೇ ಆಕ್ಸೆಸ್ ಮಾಡಬಹುದು. ಅಂಡ್ ನಾವಿಲ್ಲಿ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ಲೈಕ್ ಲೀಸ್ಟ್ ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಆ ಲೀಸ್ಟ್ ಪೇರೆಂಟ್ ಯಾವುದು, ಯು ಎಲ್ ಕ್ಲಾಸ್ ನೇಮ್ ತಗೊಂಡಿದೀವಿ. ನೆಕ್ಸ್ಟ್ ನಾವು ಯು ಎಲ್ ನ ಕ್ರಿಯೇಟ್ ಮಾಡಬೇಕು. ಆ ಯು ಎಲ್ ನ ಕ್ರಿಯೇಟ್ ಮಾಡಕ್ಕೆ ಆ ಯು ಎಲ್ ಒಳಗೆ ನಾವು ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಕ್ರಿಯೇಟ್ ಟೆಕ್ಸ್ಟ್ ನೋಡ್ ತಗೊಂಡು ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅದನ್ನ ಎಲ್ಲಿ ಕ್ರಿಯೇಟ್ ಮಾಡ್ಬೇಕು, ಎಲ್ ಐ ಒಳಗೆ. ಸೊ ಎಲ್ ಐಗೆ ಅಪೆಂಡ್ ಮಾಡ್ಕೊಂಡಿದೀವಿ. ಆ ಎಲ್ ಐ ಎಲ್ಲಿ ಬರಬೇಕು, ಯು ಎಲ್ ಒಳಗೆ. ಯು ಎಲ್ ಪೇರೆಂಟ್ ಆಗ್ಬೇಕು ಅದಕ್ಕೆ. ಸೊ ಯು ಎಲ್ ಪೇರೆಂಟ್ ನ ನಾವು ಲೀಸ್ಟ್ ಗೆ ಅಸೈನ್ ಮಾಡ್ಕೊಂಡಿದೀವಿ. ಲೀಸ್ಟ್ ಅನ್ನು ವೇರಿಯೇಬಲ್ ಗೆ ಅಸೈನ್ ಮಾಡ್ಕೊಂಡಿದೀವಿ. ಆ ಲೀಸ್ಟ್ ಅನ್ನು ವೇರಿಯೇಬಲ್ ಗೆ ಎಲ್ ಐ ಅಪೆಂಡ್ ಮಾಡ್ತಾ ಇದೀವಿ. ಕನ್ಸೋಲ್ ಮಾಡಿದ್ರೆ ಜಸ್ಟ್ ಲರ್ನ್ ರಿಯಾಕ್ಟ್ JS ಅನ್ನು ಟೆಕ್ಸ್ಟ್ ನಾವು ಕೊಟ್ಟಿದೀವಲ್ವಾ, ಸೊ ಅದು ಬರುತ್ತೆ. ನೆಕ್ಸ್ಟ್ ಏನ್ ಮಾಡಿದ್ವಿ, ಈ ಡಿಸೈನ್ ಬಂತು, ಬಾಕ್ಸ್ ಏನೋ ಡಿಸೈನ್ ಬಂತು, ಈ ಕ್ಲಾಸಿಗೆ ಕೊಟ್ಟಿದ್ವಿ. ಬಟ್ ಈ ಇಂಟೂನ ನಾವು ಬೇರೆ ಕೊಟ್ಟಿದೀವಿ, ಲೈಕ್ ಸ್ಪ್ಯಾನ್ ಡಿಲೀಟ್ ಅನ್ನೋ ಒಂದು ಕ್ಲಾಸ್ ನೇಮ್ ಇಂದ ಹೆಸರು ಕೊಟ್ಟಿದೀವಿ. ಸೊ ಅದಕ್ಕೆ ಇಲ್ಲಿ ಸಪರೇಟ್ ಡಿಸೈನ್ ಅಪ್ಲೈ ಮಾಡಿದೀವಿ. ಜಸ್ಟ್ ಸೇಮ್ ಇದೇ ತರ, ಜಸ್ಟ್ ಕಾನ್ಸ್ಟ್ ಅಂತ ಒಂದು ಸ್ಪ್ಯಾನ್ ತಗೊಂಡಿದ್ವಿ ಅಂಡ್ ಕ್ಲಾಸ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಕ್ಲಾಸ್ ನೇಮ್ ಕ್ರಿಯೇಟ್ ಮಾಡಿದ್ವಲ್ಲ ಆ ತರ, ಅಂಡ್ ಅಪೆಂಡ್ ಮಾಡಿದೀವಿ ಎಕ್ಸ್ ಅನ್ನೋ ಟೆಕ್ಸ್ಟ್ ನ, ಅಂಡ್ ಅದಕ್ಕೆ ಮತ್ತೆ LIಗೆ ಅಪೆಂಡ್ ಮಾಡಿದೀವಿ ಅಷ್ಟೇ. ಓಕೆ ಗೈಸ್, ಇದು ಕ್ರಿಯೇಟ್ ಎಲಿಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ, ತುಂಬಾ ಈಸಿ ಇದೆ, ಪ್ರಾಕ್ಟೀಸ್ ಮಾಡಿ. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.